ಹಲೋ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಶೈಲಜಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋ ಮೂಲಕ ನಾನು ಮನೆಯಲ್ಲೇ ಹೆಲ್ದಿಯಾದ ಮೆಂತೆ ಪಲಾವ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮೆಂತೆ ಪಲಾವ್ನ ಪ್ರಾಪರಾಗಿ ಸಖತ್ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಕೂಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಕುಕ್ಕರ್ನ ಬಿಸಿಗಿಟ್ಕೊಳ್ಳಿ. ಬಿಸಿಯಾದ ನಂತರ 5 ಟೇಬಲ್ ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ. ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ. ಸಾಸಿವೆ ಸ್ವಲ್ಪ ಆಯಿಲಲ್ಲಿ ಚಟಪಟ ಸೌಂಡ್ ಬರೋಷ್ಟು ಕಾಯಬೇಕು. ನಂತರ ಚಕ್ಕೆ 5, ಲವಂಗ 6, ಮೆಣಸು 5 ಇದೆಲ್ಲ ಆ್ಯಡ್ ಮಾಡಿದ ನಂತರ 4 ಈರುಳ್ಳಿ, ಮೀಡಿಯಮ್ ಸೈಜಲ್ಲಿ ಇರೋ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈರುಳ್ಳಿ ಸ್ವಲ್ಪ ಕೆಂದು ಬಣ್ಣ ಬರೋ ಅಷ್ಟು ಫ್ರೈ ಮಾಡ್ಕೊಳ್ಳಿ. ಆಮೇಲೆ 4 ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ಫುಲ್ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಬೇಕು. ಅದನ್ನು ಅದಾದ ನಂತರ ಟರ್ಮರಿಕ್ ಅರ್ಧ ಟೇಬಲ್ ಸ್ಪೂನ್ ಟರ್ಮರಿಕ್ ತೊಗೊಳ್ಳಿ, ಸಾಕಾಗುತ್ತೆ. ಫುಲ್ ಮಿಕ್ಸ್ ಮಾಡಿ ಚೆನ್ನಾಗಿ. ಉಪ್ಪನ್ನ ಸ್ವಲ್ಪ ಟೇಸ್ಟಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. 1/4 kg ಬಟಾಣಿ ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡಿ. ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲೇ ಸ್ವಲ್ಪ ಮಸಾಲೆ ಅದರಲ್ಲೇ ಸ್ವಲ್ಪ ಬೇಯಬೇಕು, ಎಣ್ಣೆಲೆ ಸ್ವಲ್ಪ. ನೋಡಿ, ಈ ಥರ ಚೆನ್ನಾಗಿ ಬೆಂದ ಮೇಲೆ ಒಂದು ಮಿಕ್ಸಿ ಜಾರಿಗೆ 2 ಟೇಬಲ್ ಸ್ಪೂನಷ್ಟು ಜೀರಿಗೆ, 10 ಕೆಂಪು ಮೆಣಸಿನ್ಕಾಯಿ, 4 ಬೆಳ್ಳುಳ್ಳಿ, ಶುಂಠಿ 2 ಪೀಸ್ ಇದೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಆದ ನಂತರ ನೋಡಿ ಇಷ್ಟು ಪೇಸ್ಟ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಆ್ಯಡ್ ಮಾಡಿ ಅದಕ್ಕೆ ಬಟಾಣಿ ಎಲ್ಲ ಹಾಕಿದ್ವಲ್ಲ, ಸೊ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಫುಲ್ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸಬೇಕು. ನೋಡಿ, ಈ ಥರ ಬೆಂದ ಮೇಲೆ ಮೆಂತ್ಯ ಸೊಪ್ಪು 1 ಕಟ್ಟಷ್ಟು ತೊಗೊಂಡಿದ್ದೀವಿ ನಾವು. ಎಲ್ಲ ಮೀಡಿಯಮಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀವಿ. ನೋಡಿ, ಈ ಥರ ಇದೆ. ಫುಲ್ ಮಿಕ್ಸ್ ಮಾಡಿ. ಫುಲ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಅದರಲ್ಲೇ ಅದು ಮಸಾಲ ಎಲ್ಲ ಹಾಕಿದ್ದೀವಲ್ವ, ಸೊ ಅದರಿಂದ ಸ್ವಲ್ಪ ಬೇಯಬೇಕು ಮೆಂತ್ಯ ಸೊಪ್ಪು. ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಆಯಿಲೆಲ್ಲ ಇರುತ್ತಲ್ಲ, ನೋಡಿ ಈ ಥರ ಇಷ್ಟು ಬೇಯಬೇಕು. ಇದ್ರಲ್ಲಿ ಬೆಂದಿರಬೇಕು ಮಸಾಲ ಅದು. ನಂತರ ಇದೇ ಗ್ಲಾಸಲ್ಲಿ ನಾವು 2 ಗ್ಲಾಸಷ್ಟು ಸೋನಾ ಮಸೂರಿ ರೈಸ್ನ ತೊಗೊಂಡಿದ್ದೀವಿ. ನೋಡಿ, ಅದನ್ನು ಹಾಕ್ತಾಯಿದ್ದೀವಿ. 2 ಗ್ಲಾಸ್ ತೊಗೊಂಡಿದ್ದೀವಿ ನಾವು. ನೀವು ನೋಡಿಕೊಂಡು ಎಷ್ಟು ಜನಕ್ಕೆ ಮಾಡ್ತೀರಾ ಅದ್ರ ಮೇಲೆ ಮಾಡ್ಕೊಳ್ಳಿ. ನಾವು 4 ಜನಕ್ಕೆ ಮಾಡ್ತಾಯಿದ್ದೀವಿ, ಸೊ ಅದಕ್ಕೆ ಸೋನಾ ಮಸೂರಿ ರೈಸ್ನ ತೊಗೊಂಡಿದ್ದೀವಿ. ಅಕ್ಕಿ ಎಲ್ಲ ಆ್ಯಡ್ ಆಯಿತು. ಫುಲ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಆದ್ರೂ ಆ ಮಸಾಲದಲ್ಲಿ ಅಕ್ಕಿನೂ ಬೇಯಬೇಕು. ಬೆಂದ ನಂತರ 4.5 ಗ್ಲಾಸ್ ಹಾಕ್ತಿದ್ದೀವಿ ನಾವು, ಏಕೆಂದರೆ ಸ್ವಲ್ಪ ಮೆಂತ್ಯ ಸೊಪ್ಪು ಎಲ್ಲ ಇತ್ತಲ್ಲ, ಸೊ ಅದಕ್ಕೋಸ್ಕರ 4.25 ಗ್ಲಾಸಷ್ಟು ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಆ್ಯಡ್ ಮಾಡಿದ ಮೇಲೆ ನೋಡಿ, ಈ ಥರ ಫುಲ್ ಮಿಕ್ಸ್ ಮಾಡಿ. ಸ್ವಲ್ಪ ಟೇಸ್ಟಿಗೆ ಆವಾಗಲೂ ಸ್ವಲ್ಪ ಉಪ್ಪು ಹಾಕಿರ್ತೀರ, ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಸಾಲ್ಟ್ನ. ನೋಡಿ, ಹೀಗೆ. ಆಮೇಲೆ ಕ್ಲೋಸ್ ಮಾಡಿ. ಎಲ್ಲ ಹಾಕಿದಾಯಿತು. ಫುಲ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಸಲ್ ಹೊಡಿಸಿ, ಸಾಕಾಗುತ್ತೆ. ನಾವು 2 ವಿಸಲ್ ಅಷ್ಟೇ ಇದು ಮಾಡೋದು. 2 ವಿಸಲ್ ಆದ ನಂತರ ನೋಡಿ ಓಪನ್ ಮಾಡ್ತಾಯಿದ್ದೀವಿ. ರೆಡಿಯಾಗಿದೆ ಮೆಂತೆ ಪಲಾವ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಹುಡಿಯಾಗಿ ಬಂದಿದೆ ರೈಸ್ ಎಲ್ಲ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಎಲ್ಲ ಸಖತ್ತಾಗಿತ್ತು ಮಾತ್ರ. ನೀವು ಈಸಿಯಾಗಿ ಕ್ವಿಕ್ಕಾಗಿ ಸಹ ಇದನ್ನು ಮಾಡ್ಕೋಬೋದು. ನೋಡಿದ್ರಲ್ಲ, ಮೆಂತೆ ಪಲಾವ್ನ ಈಸಿಯಾಗಿ, ಟೇಸ್ಟಿಯಾಗಿ ಮತ್ತು ಕ್ವಿಕ್ಕಾಗಿ ಸಹ ಹೇಗೆ ಮಾಡೋದು ಅಂತ. ಹಾಗೆ ನಿಮಗೆ ಇಷ್ಟ ಆಗಿರೋ ರೆಸಿಪಿನ ಕಮೆಂಟ್ ಮೂಲಕ ಹೇಳಿ, ಅದನ್ನು ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ನಾವು ಈ ಕುಕ್ಕಿಂಗ್ ಚಾನಲ್ನ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಸೊ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಮ್ಮ ಶೈಲಜಾ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.